ಬಂಗಾರದ ಬಿದ್ದಂಗೆ ಅದಾವು. ಈಕಿ ನೋಡಿದ್ರೆ ಮಾರಕ್ಕೆ ತಂದಿದ್ವು 1 ರೂಪಾಯಿಗೆ 1 2 ರೂಪಾಯಿಗೆ 1 ಅಂತ ಈಕೆ ಅಂತಾಳ. ಹೆಂಗೆ ನಂಬದು? ಹಿತ್ತಾಳಿವು ಹಿಂಗೆ ಬರ್ತಾವು ಅಂತಾಳ. ಯಾಕೋ ನಂಬಿಕೆನೇ ಬರವಲ್ತಲ್ಲ. ಇದನ್ನ ಇಷ್ಟಕ್ಕೆ ಬಿಡಲ್ಲ. ಈಗ ಕತ್ಲಾಗೈತಲ್ಲ, ಇರಲಿ. ಎಷ್ಟೊತ್ತಿದ್ರು ನಾಳೆ ಹೋಗಿ ಇದನ್ನು ಟೆಸ್ಟ್ ಮಾಡಿಸೇ ಬಿಡ್ತಾನೆ ಬಂಗಾರದ ಅಂಗಡಿಯಾಗ. ಇವೆರಡು ನಾಣ್ಯ ಬಂಗಾರದ್ವು ಅಥವಾ ರೋಡ್ಗೋಡು ಅಂತ ಗೊತ್ತಾಕತಿ. ಏಕಿನ ಇವು ದೇವ್ರೆ, ಇವ್ರು ಬಂದರು. ಇವನ್ ನೋಡಿದ್ರೆ ನಾಯಿ ಮಾಡ್ದಂಗೆ ಮಾಡ್ತಾರೆ. ಮತ್ತೆ ಇವನ್ಯಾಕೆ ತಂದಿ ಅಂತೇಳಿ. ಏನ್ಲೇ ಇಲ್ಲೇ ಕುಂತು ಬಿಟ್ಟಿಲ್ಲ ಬಂದಕ್ಕೆ? ಏನಾರ ಕೆಲಸ ಇದ್ರು ನೋಡೋಗು. ಒಂದು 10 ನಿಮಿಷ ನಾ ಕುಂತ್ರ ಸಮಾಧಾನ ಇಲ್ಲಲ್ಲ ನಿಮ್ಗೆ? ನೋಡ್ತೇನೆ ಬಿಡ್ರಿ. ಕೆಲಸ ಇದ್ರೆ ನಂಗೆ ಮಾಡೋದು ಗೊತ್ತಿಲ್ಲನ? ಈಗ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಮಾಡ್ಕೊತೀನಿ. ನಾನು ಬಿಟ್ಟು ಈ ಮನೆಯೊಳಗೆ ಮಾಡೋರು ಯಾರು ಅದಾರ ಮತ್ತೆ? ಆತಾತು. ಫೋನ್ ಮಾಡಿದ್ದ ಇವ ಸೂರಜ್, ಹೆಂಡತಿ ಕರ್ಕೊಂಡು ಏನೋ ನಾಡದ್ ಬರ್ತಾನಂತ. ಹೌದನ? ಆತ್ ತಗೋರಿ, ಕರ್ಕೊಂಬರ್ತಾನಂದ್ರೆ ಬರುವಲ್ಲ ಕಂಗಾರ. ನೋಡಾನ ಎಂಥ ಚಂದಳು ಚೆಲುವಿನ ಮದುವೆ ಮಾಡ್ಕೊಳಣ ಅಂತೇಳಿ. ಊರ್ ಭಾಡೆ ಕಣ್ಣಿ ನೋಡಕ್ಕೆ ಅವಕಾಶ ಇಲ್ದಂಗೆ 2 ಗಂಡು ಮಕ್ಕಳು ಹುಟ್ಟಿದ್ರು ದಾರಿ ಎಳೆದು ಕೊಡೋ ಸೌಭಾಗ್ಯ ಇಲ್ಲ ನಮಗತ್ತಾಗ. ಹೋಲ್ ಬಿಡಿ, ಏನು ಮಾಡಕ್ಕೈತಿ, ಮಾಡ್ಕೊಂಡಾರ ಮಾಡ್ಕೊಂಡು ಹೋಲತ್ತಾಗ. ಇದೊಂದು ಮನಿ ಪುಣ್ಯಕ್ಕೆ ನಮ್ಮ ಇಬ್ಬರ ಹೆಸರಿಗೆ ಐತೆ ಅಂತೇಳಿ ಬಾಳೆ ಬಚ್ಚೆ ನಮ್ದು. ಇದು ಏನಾರ ಮಕ್ಕಳ ಹೆಸರಿಗೆ ಮಾಡಿದ್ವಿ ಅಂದ್ರೆ ನಮ್ಮನ್ನ ಯಾವಾಗೋ ಬೀದಿ ಒಳಗೆ ತಾಟ್ ಕೈಯಾಗ ಕೊಟ್ಟು ತಂಗಡ ರೊಟ್ಟಿ ಹಾಕಿ ಓಡಿಸ್ಬಿಡ್ತಿದ್ರು. ಈ ಮನಿ ಮಾತ್ರ ನಾವು ಸಾಯ ಮಟ್ಟನೂ ಯಾರಿಗೂ ಕೊಡಬಾರ್ದು ನೋಡ್ರಿ. ಕರೇನಪ್ಪ. ಯಾಕಂದ್ರೆ ಯಾ ಮಕ್ಕಳನ್ನು ನಂಬಂಗಿಲ್ಲ, ಯಾ ಸ್ವಸ್ಥ್ಯಾರನು ನಂಬಂಗಿಲ್ಲ. ಈಗಿನ ಕಾಲನೇ ಹಂಗೈತಿ. ಬ್ಯಾಡ್ ಬಿಡು, ನಂಬಕ್ ಹೋಗ್ಬೇಡ, ಕೊಡಬೇಡ. ಅಲ್ಲ, ಇಷ್ಟಕ್ಕೆ ಅವ್ರು ಹೊರಗೆ ಹಾಕಲ್ಲ. ಆದ್ರೆ ನಿನ್ನ ಪ್ರಕಾರ ಬಂದ್ರೆ ಆತು, ಕೊಡಬೇಡ. ಇರ್ಲಿ, ಇಟ್ಕೊ, ನಮಗೆ ಬರ್ತೈತಿ. ನಾವು ಸತ್ ಕಾಲಕ್ಕೆ ಅವ್ರಿಗೆ ಕೊಟ್ರಾತ. ಅಲ್ಲ, ಅವ ಏನೋ ಬರೋದಾತ, ಇವ ಏನು ಬರ್ತಾನಂತಾನೆ ಇಲ್ಲಂತ ಹೆಂಡತಿ ಕರ್ಕೊಂಡೆ. ಇವಂದೇನು ಸುದ್ದಿ ಬಂದಿಲ್ಲ, ಕೇಳ್ಬೇಕು. ಇನ್ನೇನಿರ್ತೈತಿ? ನಾ ಬರಕ್ಕೆ ಒಲ್ಲೆ, ನಂಗೆ ಇಷ್ಟ ಇಲ್ಲ ಅವ್ರ ಮನೆಗೆ. ನಾ ಬೇಕಂತ ಬ್ಯಾರ್ ಮಾಡೇನಿ ನಿಮ್ಮನ್ನ, ಮತ್ತೆ ಬಾ ಅಂತಿರಲ್ಲ ನಂಗೆ ಅಂತೇಳಿ ಜಗಳ ನಡೆದಿರ್ತದ ಅಷ್ಟೇ. ಮತ್ತೇನೈತಿ? ಈಕಿಗೆ ಅಲ್ಲಿ ಬಂದು ಗಂಡ ಮನೆ ಬಾಳೆ ಮಾಡೋ ಯೋಗ್ಯತೆ ಐತಿ. ಹೋಗ್ಲಿ ಬಿಡತ್ತಾಗ, ಬಂದ್ರೆ ಚಲೋ, ಇಲ್ಲಂದ್ರೆ ಇಲ್ಲ. ಯಾಕಂದ್ರೆ ನೀ ಮಾಡಿದ್ದು ಹಂಗೆ ಇತ್ತು. ನಿಮಗೆ ಸ್ವಸ್ಥ್ಯಾರೊಬ್ರೆ. ಆಕಿನ್ನ ಈಗ ತಲೆ ಮ್ಯಾಗ ಕುಂದಿರ್ಸ್ಕೊಂಡು ಮೆರೆಸಿದ್ದಾತ. ಈಗ ಇನ್ನ ಬೇಕಿ ಬರಕತ್ತಾಳ ನೋಡ್ರಿ, ಆಕಿನ್ನೂ ತಲೆ ಮ್ಯಾಗ ಕುಂದಿರ್ಸ್ಕೊಂಡು ಮೆರೆಸ್ರಿ. ಏನು ಸುಮ್ಮನಿರ್ರಿ. ನಾನೇನು ಅವ್ರ ಕೂಡ ಜಗಳ ಮಾಡಲ್ಲ. ಹಂಗಂತೇಳಿ ಎಲ್ಲದಕ್ಕೂ ಬಾಯಿ ಮುಚ್ಕೊಂಡು ಇರುವುದಿಲ್ಲ. ಅತ್ತಿ ಅನ್ನೋದು ಗೌರವ ಉಳಿಬೇಕಂದ್ರೆ ನಾವು ನಮ್ಮ ಬಿಗಿ ಒಳಗೆ ಇರ್ಬೇಕು. ಅತಿಯಾಗಿ ಮಕ್ಕಳು ಮೊಮ್ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋ ರೀತಿ ಹೋಗಬಾರ್ದು. ಸುಮ್ಮನಿರ್ರಿ. ನಾನೇನು ಜಗಳ ಮಾಡಲ್ಲ. ಅವ್ರವ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿ. ನನಗೂ ಸಾಕಾಗೈತಿ ಈ ಮನೆ ಜವಾಬ್ದಾರಿ ತೊಗೊಂಡು ಅತ್ತಾಗೆಲ್ಲ ಕೈ ಬಿಟ್ಟು ಕುಂದಿರ್ತೇನೆ. ಆಯ್ತು, ನಂಗೆ ನಿದ್ದೆ ಭಾಳ ಬರಾಕತ್ತೈತಿ. ನಾವು ಒಂದಿಟ್ಟು ಹೋಗಿ ಅಡ್ಡಕ್ಕನಿ. ನಿಂದು ಕೆಲಸ ಇದ್ರೆ ಮಾಡ್ಕೊ, ಇಲ್ಲ ಬಂದು ಮಕ್ಕಳೋದಾದ್ರೆ ಮಕ್ಕೋ. ನೀವು ಹೋಗಿ ಅಡ್ಡಾಗ್ರಿ, ನಾ ಬರ್ತೇನೆ. ಸರಿ. ಈ ನಾಣ್ಯನ ಚೆಕ್ ಮಾಡಿಸ್ಲೇಬೇಕು. ಶಾಂತಕ್ಕ, ಬಾಯಿಲ್ ಕುಂದ್ರ ಬಾಯ್ಲಿ. ಎದಕ್ಕೆ? ಏನಾತ? ಮಾರ್ಕೆಟ್ಗೆ ಹೋಗು ನಾನು ಕೇಳಕ್ಕೆ ಬಂದೆ. ನೀವು ಹೋಗುನ ಶಾಂತಕ್ಕ, ಬಾಯಿಲ್ ಕುಂದ್ರ ಬಾಯ್ಲಿ. ಏನು? ಏನಂದ್ರೆ ಶಾಂತಕ್ಕ, ನಿನ್ನೆ ನಮ್ಮ ಹೊಲದಾಗ ಅಂದ್ರೆ ನನಗೆ ಒಂದು ಕನಸು ಬಿದ್ದಿತ್ತ. ಕನಸ್ನ್ಯಾಗ ಕಾಳಿಕಾಂಬೆ ದೇವಿ, ಕಾಳಮ್ಮ ದೇವಿ ಕನಸ್ನ್ಯಾಗ ಬಂದು ಈ ಗಿಡದ ಬಿಡದಾಗ ತೋಡು ಅಂತ ನಿನ್ನ ರೂಪದಾಗ ಹೇಳ್ದಂಗೆ ಆಗ್ಬಿಡ್ತು ನನಗೆ. ಅದೇ ಹಿಂಗಾಗ್ತದ್ರೆ ನಾನು ಬೆಳಗ್ಗೆ ಎದ್ದಂಗೆ ನಾ ಏನು ತಿಳ್ಕೊಂಡಿನಿ, ಒಂದು ನಾಗರಕಲ್ಲು ಯಾವುದೋ ಒಂದು ದೇವಿ ಮೂರ್ತಿಯೋ ಏನೋ ಸಿಗ್ಬೋದು ಅಂತ ತಿಳ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಜಳಕ ಮಾಡಿ ಪೂಜೆ ಮಾಡಿ ನನ್ನ ಗಂಡನ ಕರ್ಕೊಂಡು ಹೊಲಕ್ಕೆ ಹೋದೆ. ಶಾಂತಕ್ಕ, ಅಲ್ಲೇ ಅಗ್ಗದೆ ಏನು ಅಲ್ಲಿ ತಗ್ಗು ತೋಡಿಂದ ಶಾಂತಕ್ಕ ನಿಧಿ ಸಿಕ್ತ. ಗಿರ್ಜಿ ಕರೇನು? ಹೂನ ಶಾಂತಕ್ಕ, ಕರೇನು? ನನ್ನ ಗಂಡ ಒಂದು 4-5 ನಾಣ್ಯ ತೊಗೊಂಡು ಹೋಗ್ಯಾನ. ಈಗ ಮಾರಿ ರೊಕ್ಕ ಇಟ್ಟು ಬರ್ತೈತಿ, ತೊಗೊಂಬಂದು ಕೊಡ್ತೇನೆ ಅಂತೇಳಿ ಇಲ್ಲೇ ಸೇಟು ಕಡೆ ಹೋಗ್ಯಾನ. ಬಹದೂರಿನ ಹೋಗಿಲ್ಲ. ಅವು ಬಂಗಾರದ್ವ ಕರೇನ ಆಗಿ ಅದರಿಂದ ರೊಕ್ಕನ ಬಂತಂದ್ರೆ ನಮ್ಮ ನಶೀಬನ ತೆರಿತೈತೆ ಶಾಂತಕ್ಕ. ನಮ್ಮ ನಶೀಬ ಚಲೋ ಆತು ಬಿಡವ. ಇವ ದೇವ್ರ ಹೆಂಗ ಒಟ್ಟು ನಿಮ್ಮ ಕಷ್ಟಕ್ಕೊಂದು ಪ್ರತಿಫಲ ಕೊಟ್ಟನಲ್ಲ. ಅಯ್ಯೋ ದೇವ್ರೇ, ನಿಧಿ. ಅಯ್ಯೋ ಅವಾಗಿನ ಕಾಲದ ರಾಜರು ಮಹಾರಾಜರು ಅವರೆಲ್ಲ ಮುಚ್ಚಿಟ್ಟಿರ್ತಾರ, ಮುಚ್ಚಿಟ್ಟು ಸತ್ತೋಗಿರ್ತಾರ. ಅವು ಈಗ ಸಿಕ್ತಿರ್ತಾವ ಅಷ್ಟೇ, ಮತ್ತೇನಿಲ್ಲ. ಆದರೂ ಇಂಥದೊಂದು ಚಮತ್ಕಾರನ ಅನ್ಬೇಕು ಬಿಡು. ಆ ಹೊಲ ತೊಗೊಂಡವ ಅಷ್ಟು ವರ್ಷದಿಂದ ಅವರು ಅದರ ಓನರ್ ಅದಾರ, ಅವ್ರಿಗೆ ಸಿಕ್ಕಿಲ್ಲದ. ನೀ ತೊಗೊಂಡು ಈಗಿನ್ನೂ ಹೆಸರಾಗೈತೆ ನಿಂದ. ಆಗಲೇ ನಿನಗೆ ಸಿಗ್ಬೇಕಾದ್ರೆ ಮತ್ತೆ ನಸೀಬನ ಬಿಡೋದು. ನಿಜವಾಗ್ಲೂ ಭಾಳ ಖುಷಿ ಆತವ, ಭಾಳ ಖುಷಿ ಆತ. ಮುಂದುವರ್ರಿ, ಜೀವನದಾಗ ಚಂದಿರ್ರಿವ. ಏನು ಹೋಗುನ್ ಶಾಂತಕ್ಕ, ಪೇಟೆಗೆ ಹೋಗುನು. ಅದು ಏನಾರ ಬಂಗಾರದ್ದು ಮಾರಿದ ರೊಕ್ಕ ಏನಾರು ಬಂತು ಇವತ್ತಂತರೂ ಒಂದಿಷ್ಟು ಒಡವಿನ ತೊಗೊಂಬಂದ್ಬಿಡುನು ಶಾಂತಕ್ಕ. ನನಗೆ ಎಷ್ಟು ಖುಷಿ ಆಗೈತೆ ಗೊತ್ತಿನ. ನಮ್ಮ ಮನೆ ಕಟ್ಟಾತಿನಲ್ಲ ಶಾಂತಕ್ಕ, ಇನ್ನೊಂಚೂರು ದೊಡ್ಡ ಪ್ರಮಾಣದ ಕಟ್ಬೇಕಂತ ಮಾಡೇನ ಅದನ್ನು. ಯಾಕಂದ್ರೆ ಇಷ್ಟೆಲ್ಲ ರೊಕ್ಕ ಬಂದೈತಿ. ಈಗೂ ನಾನು ಕಂಜಿಸ್ತನ ಮಾಡಿ ಈಟ ಹೆಂಗೆ ಕಟ್ಲಿ, ಅದಕ್ಕೆ ದೊಡ್ಡ ಪ್ರಮಾಣದಾಗ ಕಟ್ಟೋಣ ಅಂತ ಮಾಡೇನಿ ನೋಡಿ. ಇದು ಶಾಂತಕ್ಕ, ನನಗೆ ಭಾಳ ಖುಷಿ ಆಗತ್ತೈತೆ. ಅಯ್ಯೋ ಆಗ್ಲಾರ್ದ ಇದ್ದಿತ್ತೇನು ಮತ್ತೆ. ಚಲೋ ಆತ್ ತಗೋರವ. ಏನು ಒಟ್ಟು ಬಂಗಾರ ಬೆಳ್ಳಿ ಬಂತಂತೇಳಿ ಹುಯಿ ಅಂತ ಎತ್ತಗರ ಖರ್ಚು ಮಾಡಕೋಬೇಡ. ಚಂದಾಗಿ ಮನೆ ಕಟ್ಕೋ, ಆಸ್ತಿ ಮಾಡಿ ಇಟ್ಕೋ. ಏನು ಮಕ್ಕಳ ಮರಿ ವಿದ್ಯಾಭ್ಯಾಸ ಕೊಡು, ಚಂದಾಗಿರುವ ಒಟ್ಟು ಜೀವನದಾಗ.
ಹ್ಞೂ ಶಾಂತಕ್ಕ, ಮೊನ್ನೆ ನನ್ನ ಮಗ ಸ್ಕೂಟಿ ಕೊಡ್ಸು ಅಂತ ಜಗಳ ಮಾಡತ್ತಿದ್ದ. ಅವ್ಗೊಂದು ಗಾಡಿ ಕೊಡಿಸ್ತೇನೆ. ಇದು ಮಾಡಬೇಡ. ಅವ್ಗೆ ಎದಕ್ ಬೇಕೀಗ ಗಾಡಿ ಮುಕ್ಕಳ ಇಟ್ಕೊಂಡು ಅಡ್ಡಾಡಿ ಏನ್ ಮಾಡ್ಬೇಕಾಗೈತಿ? ಈಗ SLC ಸುಮ್ಮನಿರು, ಓದ್ಲಿ ಬರೀಲಿ, ಕಷ್ಟಪಟ್ಟು ದುಡಿಲಿ, ಅವಾಗ ತಗೋಲಿ. ಇಲ್ಲ ಬೇಡಪ್ಪ ದೂರದ್ಲಿ ಎಲ್ಲಾರ ಹಚ್ಚಿ ಅಂತಂದ್ರೆ ಒಂದು ಮಾತು. ಕಷ್ಟ ನನ್ನ ಮಕ್ಕಳಿಗೆ ಗೊತ್ತಾಗಬೇಕು ಗಿರ್ಜಿ. ನಾವೆಲ್ಲ ಆಯ್ತಾ ಸುಖವಾಗಿ ತಗೊಂಡೋಗಿ ಕೊಡಬಾರ್ದು ಮಕ್ಕಳಿಗೆ. ಅವ್ರಿಗೆ ಕಷ್ಟ ಅನ್ನೋದೇ ಗೊತ್ತಾಗಲ್ಲ. ಮುಂದೊಂದಿನ ಕಷ್ಟ ಬಂದಾಗ ಅದನ್ನ ಸಹಿಸ್ಕೊಂಡು ನಾವು ಅದನ್ನ ಎದುರಿಸಿ ನಿಲ್ಬೇಕು, ನಾವು ಅದ್ರ ವಿರುದ್ಧವಾಗಿ ಇದು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಆಗುದಿಲ್ಲ, ತಡ್ಕೊಳ್ಳೋದಿಲ್ಲ ಅವ್ರು. ಸುಮ್ಮನಿರ ನೀನು ದುಡಿ. ಈಗ ನೀನು ಏನಾರ ಗಾಡಿ ಕೊಡಿಸಿದಿ, ಅವ್ ಕರೆಕ್ಟಾಗಿ ಓದುದಿಲ್ಲ, ಹೇಳೋದು ಕೇಳ. ಬೇಕಾ ನಿನಗೊಂದು ಸೈಕಲ್ ಕೊಡ್ಸು ಖುಷಿಗೆ. ಅದ್ರ ಗಾಡಿ ಕೊಡ್ಸಕೋಬೇಡ, ಮೊಬೈಲ್ ಕೊಡ್ಸಿನ್ನೇ ಗಾಡಿ ಕೊಡ್ಸಿನ್ನೇ ಮಾಡಬೇಡ. ಆಯ್ತು ಬಿಡಿ ಶಾಂತಕ್ಕ, ಹೋಲಕ್ಕ. ಹೌದು, ಮತ್ತೆ ಅದನ್ನೆಲ್ಲ ಪೂಜೆ ಮಾಡಿದ್ರನೇ ಇಲ್ಲ? ನಾಳೆ ಇಟ್ಕೊಂಡೆ ಶಾಂತಕ್ಕ, ಪೂಜೆ ಮಾಡ್ಬೇಕು. ನಾಳೆ ಚಂದಾಗಿ ಪೂಜೆ ಮಾಡಿ ಓಪನ್ ಮಾಡ್ಬೇಕು, ಗುದ್ಲಿ ಪೂಜೆ ಮಾಡಿ ಜಗ ಮನೆ ಕಟ್ಟಾಕ ತಯಾರು ಮಾಡ್ಬೇಕು. ಮೊನ್ನೆ ಮಾತಿನ ಬರ್ದಾಗ ಮನಿ ಪಾಯ ಹಾಕೇವಿ ಅಂದ್ಬಿಟ್ಟೆ. ಇನ್ನು ಪೂಜೆ ಮಾಡ್ಬೇಕು, ಪಾಯ ಹಾಕ್ಬೇಕು ಅನ್ನಕೋಗಿ ಹಾಕೇವಿ ಅಂದ್ಬಿಟ್ಟೆ. ಅದಕ್ಕೆ ಪೂಜೆ ಮಾಡಿ ನಾಳೆ ಶಾಂತಕ್ಕ ದೌಡ್ ಬಂದ್ಬಿಡ್ರಿವ. ನಾನು ಪಾರಕ್ಕಗೂ ಫೋನ್ ಹಚ್ಚಿ ಹೇಳ್ತೇನಂತ, ಆಕಿನೂ ಕರ್ಕೊಂಡೆ ನೀನು ದೌಡ್ ಬಂದ್ಬಿಡ. ಅಯ್ಯೋ, ಪಾರಕ್ಕನ ಕಡೆ ಹೋಗಿದ್ನಿ, ಆಕಿ ಬರೋದಿಲ್ಲ ಅಂದ್ಲು ಮಾರ್ಕೆಟ್ಗೆ ಈಗ. ಯಾಕಂದ್ರೆ ಆಕಿ ಹುಡುಗಿ ಹೊಟ್ಟಿಲೈತಲ್ಲೇವಾ ಪಾಪ, ಹಂಗಾಗಿ ಮನೆ ಬಿಟ್ಟು ಬರಕ್ಕೆ ಆಗಂಗಿಲ್ಲ ಶಾಂತಕ್ಕ, ಬೇಡ ಅಂತಂದ್ಲ. ಆಯ್ತು ತಗೋರ್ವ ಅಂತಂದೆ. ಆಕಿನೂ ಸಂಕ್ಷಿಪ್ತ ಮದ್ವೆ ಇಟ್ಕೊಂಡಾರ. ಭಾಳ ದಾಮ್ ಅಂತೆಲ್ಲ ಏನಿಲ್ಲ, ಮಗನ ಮದುವೆ ಐತಿ ಈಗ. ಮುಂದಿನ ತಿಂಗಳ ಇಟ್ಕೊಂಡಾಳ. ಏನಿಲ್ಲ, ಗುಡಿಯಾಗ ತಾಳಿ ಕಟ್ಟಿಸ್ತೀನಿ ಅಂತ ಹೇಳಾಳ ಅಷ್ಟ. ಭಾಳ ಜೋರೇನು ಮಾಡೋದಿಲ್ಲ ಅಂತ. ಅಷ್ಟ ಮನೆಗೆ ಸೀರೆ ತಂದು ಒಂದು 50-100 ಮಂದಿ ಅಂದ್ರೆ ಭಾಳ ಶಾಂತಕ್ಕ. ನಮಗೂ ಅಷ್ಟು ಖರ್ಚು ಮಾಡೋ ಶಕ್ತಿ ಇಲ್ಲ ಈಗ, ಭಾಳ ಮಂದಿ ಕರೀದಿಲ್ಲ. ಅವರು ಬೇಡ ಅನ್ನಕತ್ತಾರ ಅಂತ ಹೇಳಿದ್ಲು. ಯಾಕೆ ಅಷ್ಟ್ಯಾಕೆ ಭಾಳ ಸಂಕ್ಷಿಪ್ತ ಮಾಡಕತ್ತಾಳ? ಏನ ರೊಕ್ಕದ ಸಮಸ್ಯೆ ಇರ್ಬೇಕು ಅದಕ್ಕೆ. ಹೋಲ್ ಬಿಡ, ಹೆಂಗಾರ ಮಾಡವಲ್ಲ ರೊಕ್ಕತ್ತಾಗ. ಪೇಟೆಗೆ ಬರ್ತೀನಿ ಇಲ್ಲ ಶಾಂತಕ್ಕ, ಪೇಟೆಗೆ ಹೋಗುದಕ್ಕರೆ ಹೋಗುನಂತ. ಇವತ್ತು ಸಂಜಿಕ ಒಂದು 3 ಬಸ್ಸಿಗೆ ಹೋಗ್ಬಿಡುನಂತ. ಆರಾಮ ಸಂಜೆ ಮಠ ಬರಾಕ್ ಬರ್ತೈತೆ ಹೊಳ್ಳಿ, ಹೌದಿಲ್ಲ? ಅಯ್ಯಯ್ಯ, 3 ಗಂಟೆಗೆ ಹೋಗಿ ಮಾಡ್ತಿ? ತೀರಾ ಭಾಳ ಹೊತ್ತಕತ್ತೆ ನಮ್ಮ. ಕೆಟ್ಟ ಬಿಸ್ಲಾಗ ಹೋಗಿ ಮಾಡ್ತೀವಿ ಶಾಂತಕ್ಕ. ಈಗ ಬಿಸ್ಲಾಗ ಅಡ್ಡಾಡಿ ಮಾರ್ಕೆಟ್ನ ತಿರ್ಗಾಕಾಗಲ್ಲ, ಏನಿಲ್ಲ. 3 ಗಂಟೆ ಅಷ್ಟೊತ್ತಿಗೆ ಹೋಗುನ್ ತಗೋ. ಹೋಗಿ ಆರಾಮ ಒಂದು 8 ಬಸ್ಸಿಗೆ ಹೊಳ್ಳಿ ಬಂದ್ರು ನಡಿತೈತಿ. ಏನ್ ಅಂತರ್ಕಿಲೆ ಮಾರ್ಕೆಟ್ ಏನು ಬಂದಕ್ಕತ್ತನ, ಸಂಜಿಕೆ ಇರೋದು ಪ್ಯಾಟಿ. ಗಿರ್ಜಿ ಖುಷಿ ವಿಚಾರ. ಶಾಂತಕ್ಕ ಇಲ್ಲೇ ಅದಾರನ? ಏನಿಲ್ತ ಗಿರ್ಜಿ? ನಾ ಎಲ್ಲ ಶಾಂತಕ್ಕನ ಮುಂದೆ ಹೇಳೇನಿ. ಏನ ನೀವು ಹೇಳ್ರಿ ಏನಂತೇಳಿ, ಏನಾತ ಹೋಗಿದ್ದೆ? ಹೇಳೇ ಬಿಟ್ಟೇನ? ಸರಿ, 1 ನಿಮಿಷ ತಡ್ರಿ ಶಾಂತಕ್ಕ. ಈ ವಿಚಾರ ಮಾತ್ರ ಗೌಡ್ರ ಮುಂದೆ ಬಾಯ್ ಬಿಡ್ಬೇಡವಾ. ಏನು ಅವರು ಮತ್ತೆ ಎಲ್ಲಾರ ಹೇಳ್ಗಿಳಾರ, ಈ ವಿಚಾರ ಹೊರಗೆಲ್ಲಾರ ಸ್ವಲ್ಪ ಗೊತ್ತಾತಂದ್ರೆ ನಮ್ಮ ಕತಿ ಮುಗೀತು. ಅದಕ್ಕೆ ಹೇಳ್ಬೇಡ ಶಾಂತಕ್ಕ. ನೀ ನಮ್ಮ ಅಕ್ಕಿದ್ದಂಗೆ, ನನ್ನ ತಾಯಿ ಇದ್ದಂಗೆ ಅಂತೇಳಿ ನಾನು ನಿನ್ನ ಮುಂದೆ ಹೇಳೇನಿ. ಹೇಳ್ಬಿಡ್ಲಿ, ನಾ ಯಾರ ಮುಂದೆ ಉಸುಲಾಡಂಗಿಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗ ಗಾಡಿಗೂ ಕಿವಿ ಅದಾವು. ಅದು ಹೋಗ್ಲಿ, ಇವರು ಮತ್ತೆಲ್ಲಾರ ಈ ಕುಡಿಯೋದು ಬಿಟ್ಟಾರ ಬಿಡಿ, ಈಗ ಹಂಗೆಲ್ಲ ಏನಿಲ್ಲ. ಆದ್ರೂ ಹೇಳಕ್ಕಾಗಲ್ಲವ. ಮತ್ತೆ ಎಲ್ಲಾರ ಬಾಯಿಗೆ ಬಿಟ್ರು ಅಂತಂದ್ರೆ ಹೌದಿಲ್ಲ, ಬೇಡ. ಸುಮ್ಮನೆ ನಮ್ಮಿಂದ ನಿಮಗೆ ಆಗ್ತಂದ್ರೆ. ಆದ್ರೆ ನಿನ್ನ ಗಂಡಗೆ ಹೇಳವ, ನನ್ನ ಗಂಡ ಕುಡಿದ್ ಬಿಟ್ಟಾನ, ನಿನ್ನ ಗಂಡ ಕುಡಿತಾನ ಇನ್ನು. ಮತ್ತೆ ಯಾರ್ಯಾರ ಮುಂದೆ ಹೇಳ್ ಬಂದಿದ್ದೀನಿ ನಾನು. ನೀ ಹೇಳುದು ಬರಬರಿ ಶಾಂತಕ್ಕ. ರೀ ಶಾಂತಕ್ಕ ಹೇಳಿದ್ ನೆನಪೈತಲ್ಲ, ಏನ ಕುಡ್ದ ನಿಷೇಧಾಗ ಯಾರ್ದಾರ ಮುಂದೆ ಬುಗಳಿ ಗಡ್ರ ದಂಡ್ಯಾಗ ಬಿದ್ದು ಕಸ್ಲೆ. ಇನ್ ಮ್ಯಾಗ ಹೊರ ಕುಡಿಯಾಕ ಹೋಗ್ಬೇಡ್ರಿ. ಏನಿದ್ರು ಮನೆಗೆ ತಗೊಂಬಂದ್ಬಿಡ್ರಿ. ದಿನ ಸ್ಟೈಲಾಗಿ ಒಂದು ಗ್ಲಾಸ್ನ್ಯಾಗ ನಾನೇ ಹಾಕ್ಕೊಡ್ತೀನಿ, ಆರಾಮ್ ಕುಡ್ಕೊಂತ ಊಟ ಮಾಡ್ಬಿಡ್ರಿ. ಯಾರ ಮುಂದೆ ಕುಡ್ದು ಗಿಡ್ದು ಇನ್ಮ್ಯಾಗ ಬಾಯಿ ಬಿಡಾಕ ಹೋಗ್ಬೇಡ್ರಿ, ಹೊರಗೆ ನಿಂತು ಕುಡಿಯಾಕ ಹೋಗ್ಬೇಡ್ರಿ. ಇನ್ಮ್ಯಾಗ ನಮ್ಮ ಇಲೆವೆಲೆ ಚೇಂಜ್, ಗೊತ್ತಾ? ಅದು ಬಿಡು, ಹಿಡಿ ರೊಕ್ಕ ಹಿಡಿ. ಏನ್ರಿ ಇಷ್ಟೊಂದು ರೊಕ್ಕ? ಶಾಂತಕ್ಕ ಇಲ್ಲೋಡ ರೊಕ್ಕನ? ಹ್ಞೂ ನೋಡಾತೀನಿ. ಏನ್ರಿ ಇದು, ಎಷ್ಟೈತಿ ಇದ್ರೊಳಗ? ಮನೆಯಿಂದ 5 ಕಾಯಿನೇ ಒಯ್ದಿದ್ದೆ. 1 ಲಕ್ಷ ರೂಪಾಯಿ, 5,000 ರೂಪಾಯಿನ ಬಾಕು. ಹೌದಾ? ಸರಿ ರೀ, ನಾ ಶಾಂತಕ್ಕನ ಕೊಟ್ಟು ಪೇಟೆಗೆ ಹೊಂಟೇನಿ. ಹೋಗಿ ನಾನು ಒಂದು ನೆಕ್ಲೆಸ್ ತೊಗೊಂಬರ್ತೇನೆ ರೀ. ಬರ್ರಿ ಹೋಗುನ್ ಬೇಕಾರೆ. ನಾವೆಲ್ಲ ಮರೆ ನಮ್ಮ ಮನ್ಯಾಗ ಆರಾಮ್ ಇರ್ತೀನಿ. ಏನ ಹೆಂಗಿದ್ರು ಮನೆಗೆ ತಂದು ಕುಡಿ ಅಂದಿ. ಒಂದು ಬಾಟ್ಲಿ ತಗೊಂಡ್ ಮನ್ಯಾಗ ಆರಾಮ್ ಇರ್ತೇನೆ. ಹೋಯ್ ಬನ್ನಿ ರೀ. ತಂದು ಕುಡಿ ಅಂದ್ರೆ ಏನು 3 ಹೊತ್ತು ಕುಡಿದ್ ಸೆಟಿ ಅನ್ಲಿಲ್ಲ ನಿಂಗೆ? ಏನ ರಾತ್ರಿ ಕುಡಿಯಾಕ ಹೋಗಿಯಲ್ಲ, ಅದನ್ನೇ ತಗೊಂಡ್ ಬರ್ರಿ. ನಾನ ಲಿಮಿಟಾಗಿ ಎಷ್ಟು ಕೊಡ್ಬೇಕು ಅಷ್ಟ ಕೊಡ್ತೇನೆ. ಎಲ್ಲದಕ್ಕೂ ಕೈ ಬಿಟ್ಟು ಕುಂದಿರ್ತೇನೆ ಅಂತ ತಿಳ್ಕೊಬೇಡ್ರಿ. ಬರೋದಾದ್ರೆ ಪೇಟೆಗೆ ಬರ್ರಿ, ಮನೆಯಾಗಿ ಸೆಟಿ ಬೇಡ್ರಿ. ಮತ್ತೆ ಇಂತ ಮಾಡ್ಕೊಂತ ಹಂಗನ್ನಕ್ಕಿ ನೀನ ಹಿಂಗನ್ನಕ್ಕಿ ನೀನ ಆಗ್ವಲ್ತಕ್ಕ. ಏನ ಹಂಗಂತೇಳಿ ಏನಾರ ಯಾವ್ದಾರ ಮತ್ತ ಇಸ್ಪೀಟ್ ಆಡೋ ಚಟ ಒಂದು ಐತಿ ನಿನಗೆ. ಏನು ಮಾಡೋದು? ಏನಿಲ್ಲ, ನೀವು ಬರ್ರಿ ನಾನು ಕೊಟ್ಟು ಪೇಟೆಗೆ. ಅಲ್ಲ, ನಾ ಮನ್ಯಾಗ ಇರ್ತೀನಿ. ಬೇಕಾಗಿಲ್ಲ, ನಿಮ್ಮನ್ನ ಒಬ್ಬರನ್ನೇ ಮನೆಯಾಗ ಬಿಟ್ಟು ಹೋಗೋದು ಭಾಳ ಡೇಂಜರ್. ಇವತ್ತು ಮಾತ್ರ ನಾ ಬಿಟ್ಟು ಹೋಗುದಿಲ್ಲ, ಕರ್ಕೊಂಡು ಹೋಗ್ತೀನಿ. ನಾನು ನಾಳೆಯಿಂದ ಬೇರೆ ವ್ಯವಸ್ಥೆನೆ ಮಾಡ್ತೇನೆ ಇದಕ್ಕೆ. ಏನ ನಿಮ್ಮ ಕೈಗೆ 1 ರೂಪಾಯಿ ಏನು ಸಿಗಕ್ಕೆ ನಾ ಬಿಡೋದಿಲ್ಲ ಅಷ್ಟೇ. ಬರ್ರಿ ಎದ್ದು ನೋಡ್ರಿ. ಶಾಂತಕ್ಕ ಒಂದು ಇಟ್ಕೊಂಡ್ರುವ ಪಟ್ನ ನಾನು ಒಂದು ಸೀರೆ ಉಟ್ಕೊಂಡ್ಬರ್ತೇನೆ. ಆತ್ ಬಾ. ಶಾಂತಕ್ಕ ತಪ್ಪಿಕೋಬೇಡ, ಹಿಡಿ. ನೀವೊಂದು 20,000 ರೂಪಾಯಿ ಇಟ್ಕೋ. ನನಗೆ ಅದಕ್ಕೆ 20,000 ಹೋಗ್ಲಿ, 50 ತಗೋ ಹೋಗ್ಲಿ. ನಾ ಮತ್ತೆ ಇದು ಮಾಡ್ಕೋತೇನೆ. ಹಂಗ ನಂಗೆ ಖುಷಿ ಕೊಡಾತೀನಿ. ಬೇಡವಾಗಿಚ್ಚಿ,
ನಂದಲ್ಲದ್ ನನಗೆ ಬೇಡ, ನಂದೇ ನನಗೆ ಸಾಕು. ಏನು ಅತಿ ಆಸೆ ಚಲೋನು ಅಲ್ಲ. ಒಂದೇದ್ದ ನಿಂಗೆ ಸಿಕ್ಕೈತಿ, ನೀ ಖುಷಿ ಪಡಾತಿ, ನೀ ಅದನ್ನ ತಗೋಬೇಕು ಇದನ್ನ ತಗೋಬೇಕಂತ ಆಸೆ ಪಡಾತಿ, ನೀ ತಗೊಂಡಿರೋ ಜಗದಾಗ ಅದು ನಿನ್ನ ಇಷ್ಟ. ಅದಕ್ಕೆ ನಾ ಏನು ಅನ್ನೋದಿಲ್ಲ, ಅತಿ ಆಸೆ ಅಂತೂ ಅನ್ನೋದಿಲ್ಲ. ಬಗನ ನಮ್ಮ ಜಗದಾಗ ನನಗೆ ಸಿಕ್ಕಿದ್ರು ನಾನು ಹಿಂಗೆ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ನಿನಗೆ ಸಿಕ್ಕಿರೋದನ್ನ ನಾ ಇಸ್ಕೋಬೇಕಂತ ನಾ ಯಾವತ್ತೂ ಆಸೆ ಪಡೋದಿಲ್ಲ, ನಾ ಅದ್ರ ಮ್ಯಾಗ ಆಸೆನೂ ಪಡೋದಿಲ್ಲ. ನಂಗೆ ಬೇಡ ಅಂದ್ರೆ ಬೇಡ ಅಷ್ಟೇ. ಏನು ಸರಿ ಆಯ್ತು ಶಾಂತಕ್ಕ, ಸೀರೆ ಉಟ್ಕೊಂಡ್ಬರ್ತೀನಿ ತಡಿ. ಅಯ್ಯೋ ದೇವ್ರೆ, ಏನ್ ಬಂದ್ರಿ ಏನ್ ಬಿಡ್ರಿ ಶಾಂತಕ್ಕರ, ಸ್ವತಂತ್ರ ಒಂದ್ ಸಿಕ್ಕಿಲ್ಲಲ್ರಿ, ಯಾ ನಿಧಿ ಸಿಕ್ಕ್ರಿ ಏನಾಗಬೇಕೈತಿ? ಏನಾಗೈತೆ ಏನೋ ಇದಕ್ಕೆ? ಯವ್ವ ಬಾಬೆ ಹೊಟ್ಟೆ ಸತಿ ಊಟಕ್ಕೆ ನೀಡ್ ಬಾ. ಹ್ಞೂನಪ್ಪ ಬಂದೆ, ಕೈಕಲ್ ಮುಖ ತಕ್ಕ ಹೋಗಿ ಬಂದೆ. ಇದು ಅಂದಂಗ ಹೋಗಿದ್ದೇನ ಪ್ರಿಯಾನ್ ಕಡೆ? ಹಾ ಹೋಗಿದ್ದೇವೆ. ಪ್ರಿಯಾರಣ್ಣಗೆ ಲಗ್ನ ನಿಶ್ಚಯ ಮಾಡ್ಯಾರಂತ. ಲಗ್ನ ಅಂದ್ರೆ ಮುಂದಿನ ತಿಂಗಳ ಭಾಳ ಸಂಕ್ಷಿಪ್ತ ಇಟ್ಕೊಂಡಾರಂತ, ಜೋರ್ದಾರ ಏನಿಲ್ಲಂತ. ಒಂದು 100 ಮಂದಿ ಆಕತಿ, ಆ ಕಡೆ ಕಡೆಯವ್ರನ್ನಷ್ಟ ಕರೆದು ಮುಗಿಸ್ಬಿಡ್ಬೇಕಂತ ಮಾಡೇವಿ. ಅವರು ಈಗ ಜೋರ್ ಮಾಡೋ ಪರಿಸ್ಥಿತಿ ಆಗಿಲ್ಲ, ಅವ್ರದ್ದು ಸಾಲ ಭಾಳ ಆಗೈತಂತ. ಇನ್ನು ನಮ್ಮದು ಅಷ್ಟಿಲ್ಲಪ್ಪ, ಹಂಗಾಗಿ ನಾವು ಕಡಿಮೆ ಇದ್ರೊಳಗೆ ಮಾಡ್ಕೊಳಕತ್ತೀವಿ. ಬೇಕಾದ್ರೆ ಅಷ್ಟೇ ಒಂದು 4 ಸೀರೆ ತಂದು ಹಿಂಗೆ ಮಾಡಿ ಮುಗಿಸಾಕತ್ತೀನಿ ಅಂತ ಹೇಳಿದ್ರು ಅವರು. ಅಷ್ಟು ಆಯ್ತು ಬಿಡ್ರಿ ಅಂದೆ. ಮದ್ವಿ ಹೆಂಗಾದ್ರೆ ಏನು ಬೇ, ಮುಂದೆ ಜೀವನ ಮಾಡ್ಕೊಂಡು ಹೋಗೋದು ಚಂದಾಗಿರ್ಬೇಕು, ಅಷ್ಟ ಓದಿಲ್ಲ. ಚಲೋ ಆಯ್ತು ಬಿಡಪ್ಪ. ಅದು ಯಾವ್ದೋ ಒಂದು ಹುಡುಗಿನ ಲವ್ ಮಾಡ್ತೀನಿ ಅಂತ ನಿಂತಿದ್ನಲ್ಲ, ಅದನ್ನ ಬಿಟ್ಟು ಲಗ್ನಕ್ಕೆ ಒಪ್ಕೊಂಡನಲ್ಲ, ಅದ ಚಲೋ. ಅದೊಂದು ಚಲೋ. ಪ್ರಿಯಾ ಹಿಂಗದಾಳ? ತಾರೀಖು ಎಂದು ಕೊಟ್ಟಾರ ಡಾಕ್ಟರ್? ಹ್ಞೂ ಬೇ, ಪ್ರಿಯಾ ಆರಾಮದಾಳ. ತಾರೀಕು ಇನ್ನೂ 15 ದಿನ ಆಯ್ತಂತ. ಚಲೋ ಆಯ್ತು ಬಿಡಪ್ಪ, ಸುಸೂತ್ರ ಹೆರಿಗೆ ಆದ್ರೆ ಅಷ್ಟೇ ಸಾಕು ಬಿಡು, ಹೋಲತ್ತಾಗ. ನಾನು ಹೋಗ್ಬೇಕಾಗಿತ್ತು ನೋಡಾಕ ಆಗೇ ಇಲ್ಲಪ್ಪ. ಯಪ್ಪ ಇಲ್ಲೇ ಹುಡುಗಿ ಇವು ನನ್ನ ಮಗಳಿದ್ದ ಹೊಂಟಿತ್ತಲ್ಲ ಊರಿಗೆ, ಎಲ್ಲ ಮಾಡೋದು ಮಟ್ಟೋದು ಕಳ್ಸೋದು ಅಂದ್ರೆ ಇದೇ ಆಗ್ಬಿಡ್ತು. ನಾಳೆ ಹಿಂಗೆ ಮಾಡೋ ಮೇಲೆ ಒಂಚೂರು ಅಂಗಡಿಗೆ ಹೋಗಿತ್ತ ಮುಂಚೆ ನಾನು ಒಂಚೂರು ಅವ್ರ ಮನೆ ಬೇಕಲ್ಲ ಕಡೆ ಬಿಟ್ಟು ಹೋಗಪ್ಪ. ಯಾಕ ನಡ್ಕೊಂಡು ಹೋಗಾಕ ಮೊಣಕಾಲು ಜಗ್ಗನು ಅಕ್ಕವು, ಮೊದ್ಲಿನಂಗೆ ಆಗವಲ್ತಿ ಇತ್ತಿತ್ತಾಗ ಯಾಕೆ, ಅದಕ್ಕೆ ಒಂಚೂರು ಬಿಟ್ಟು ಹೋಗ್ಯ ಅವ್ರ ಮನೆ ಕಡೆ. ಹ್ಞೂ ಆತು ಬೇ, ಬಿಟ್ಟು ಹೋಗ್ತಾನೆ. ಆಕಿನೂ ಫೋನ ಮಾಡಿಲ್ಲ ನನಗೆ. ಆಗಿರಕಿಲ್ಲ, ಅಲ್ಲಿ ಮನ್ಯಾಗ ಏನಾರ ಮಾತುಕತೆ ನಡೀತಿರ್ತಾವಲ್ಲ, ಹಂಗಾಗಿ ನೆನಪಾಗಿರಕಿಲ್ಲ. ಹೋಗ್ಲಿ ಬಿಡ, ನಡಿ ಹೋಗುನು. ಯವ್ವ ಸಾರೇನು ಮಾಡಿಬಿ? ನಿಂಗೆ ಇಷ್ಟ ಅಂತೇಳಿ ಶೇಂಗಾ ತಂಬುಳಿ, ಆಮೇಲೆ ಶೇಂಗಾ ಟಮಾಟಿ ಕಾಯಿ ಹಾಕಿ ಚಲೋ ತಿಂಗ್ ಶೇಂಗಾ ಚಟ್ನಿ ಮಾಡೀನಿ, ಭಾರಿ ಮಸ್ತ್ ಆಕತಿ. ಅದಕ್ಕೆ ಬಾ ತಿನ್ ಬಾ. ಬಿಸಿ ಅನ್ನ ಮಾಡೀನಿ, ರೊಟ್ಟಿ ಮಾಡೀನಿ ನೋಡು. ಪಲ್ಯ ಏನು ಮಾಡಿಲ್ಲಪ್ಪ, ಅದ ಚಟ್ನಿ ಒಳಗೆ ಎದ್ಕೊಂತೀನಿ. ಇರ್ಲಿ ಬಾ ಬೇವ, ಮಸ್ತಾಗಿರ್ತದ ಅದ. ಬಂದೆ. ಇದು ಯಾಕೆ ಗಡಿಯಾರ ನಿಂತಿತ್ತ, ಶಾಲ್ ಹಾಕಿ ಈಗ ನಡ್ಯಾಕತ್ ನೋಡು.